ಫ್ರೆಂಡ್ಸ್, ನಮಸ್ಕಾರ. ಲೀಲಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಗುಲಾಬ್ ಜಾಮೂನ್ ಮಾಡೋದನ್ನು ನೋಡೋಣ. ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಅಲ್ವಾ? ಜಾಮೂನ್ ಅಂದರೆ ಯಾರಿಗಿಷ್ಟ ಇಲ್ಲ? ಫ್ರೆಂಡ್ಸ್, ಇಲ್ಲಿ ನಾನು 170 ಗ್ರಾಮ್ ಆಗುವಷ್ಟು 2 ಪ್ಯಾಕೆಟ್ ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ತೆಗೆದುಕೊಂಡಿದ್ದೇನೆ. ಫ್ರೆಂಡ್ಸ್, ಮಿದುವಾಗಿ ಬೆರಳು ಸಹಾಯದಿಂದ ಮಾತ್ರ ನಾದಿಕೊಳ್ಳಬೇಕು ಈ ಹಿಟ್ಟನ್ನು. ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ನೋಡಿಕೊಂಡು ಹಿಟ್ಟನ್ನು ನಾದಬೇಕು. ನಾದಿ ಇಡುವ ಮುಂಚೆ ಸ್ವಲ್ಪ ಎಣ್ಣೆಯನ್ನು ಸವರಿ ಇಡಬೇಕು. ಎಣ್ಣೆ ಸವರಿ ಈ ಥರ ಪ್ರೆಸ್ ಮಾಡಿ ಚೆನ್ನಾಗಿ ಒಂದು ಹಸಿ ಬಟ್ಟೆಯನ್ನು, ಬಿಳಿ ಹಸಿ ಬಟ್ಟೆಯನ್ನು ತಗೊಂಡು ಅದಕ್ಕೆ ಕವರ್ ಮಾಡಿ ಒಂದು ಪಾತ್ರೆಯನ್ನು ಮುಚ್ಚಿಡಬೇಕು. ಆಮೇಲೆ ಒಂದೇ ಅಳತೆಯಲ್ಲಿ 2 ಬೊಟ್ಟಲ ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ. ಹಾಗೆ 2 ಬೊಟ್ಟಲು ನೀರನ್ನು ಸೇರಿಸಿದ್ದೇನೆ. 5 ರಿಂದ 10 ನಿಮಿಷ ಕುದಿಸಿಕೊಳ್ಳಬೇಕು. ಆ ಸಕ್ಕರೆ ಪಾಕನ್ನು 5 ರಿಂದ 10 ನಿಮಿಷ ಕುದಿಸಿಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, 5 ರಿಂದ 10 ನಿಮಿಷ ಮಾತ್ರ ಬಾಯ್ಲ್ ಮಾಡಿಕೊಳ್ಳಬೇಕು. ಈ ಥರ ಬಾಯ್ಲ್ ಆಗುವ ಮುಂಚೆ ಹೀಗೆ ಕೈ ಆಡಿಸ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಹಾಗೆ ಸ್ವಲ್ಪ ಇದಕ್ಕೆ ಏಲಕ್ಕಿ ಪೌಡರನ್ನು ಮಿಕ್ಸ್ ಮಾಡಿ, ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರನ್ನು ಮಿಕ್ಸ್ ಮಾಡಿ ಬಾಯ್ಲ್ ಆದ ನಂತರ ಇದನ್ನು ಸೈಡ್ ಎತ್ತಿಟ್ಟುಕೊಳ್ಳಿ. ನೋಡಿ ಫ್ರೆಂಡ್ಸ್, ಹಿಟ್ಟು ತುಂಬ ಹದವಾಗಿ ಬಂದಿದೆ. ಹಾಗೆ ಸ್ವಲ್ಪ ಕೈಗೆ ಎಣ್ಣೆ ಸವರಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಟ್ಟುಕೊಳ್ಳಿ. ಈ ಥರ ಸಾಫ್ಟಾಗಿ ಬರಬೇಕು ಎಲ್ಲ ಉಂಡೆಗಳು. ಫ್ರೆಂಡ್ಸ್, ಇದೇ ಥರ ಎಲ್ಲ ಉಂಡೆಗಳನ್ನು ಸಾಫ್ಟಾಗಿ ಒಂದೇ ಸಲ ರೆಡಿ ಮಾಡಿಟ್ಟುಕೊಳ್ಳಿ. ಹಸಿ ಬಟ್ಟೆಯನ್ನು ಸ್ವಲ್ಪ ಕವರ್ ಮಾಡಿ ಹಾಗೆ ಎಣ್ಣೆ ಕಾಯಿಸಿ, ಎಣ್ಣೆ ಬಿಸಿಯಾದ ನಂತರ ಉಂಡೆಗಳನ್ನು ಮಾಡಿಟ್ಟಿರುವಂಥ ಉಂಡೆಗಳನ್ನು ಆ ಎಣ್ಣೆಯಲ್ಲಿ ಹಾಕಿ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಫ್ರೆಂಡ್ಸ್. ಇಲ್ಲಾಂದರೆ ಬೇಗ ಕಪ್ಪಾಗಿಬಿಡುತ್ತೆ, ಟೇಸ್ಟ್ ಕೂಡ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬ್ರೌನ್ ಕಲರ್ ಆಗುವವರೆಗೆ ಫ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಆಗಿದೆ. ಹೀಗೆ ಪ್ರತಿ ಉಂಡೆಗಳನ್ನು ಸ್ವಲ್ಪ ಸ್ವಲ್ಪ ಉಂಡೆಗಳನ್ನು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಟ್ಟುಕೊಳ್ಳಿ ಫ್ರೆಂಡ್ಸ್, ನಾನು ಮಾಡಿರುವಂಥ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಪ್ರತಿಯೊಂದು ಉಂಡೆಗಳನ್ನು ಹೀಗೆ ಫ್ರೈ ಮಾಡಿ ಕಪ್ಪಾಗುವವರೆಗೆ ಮಾತ್ರ ಮಾಡಬೇಡಿ ಫ್ರೆಂಡ್ಸ್. ಟೇಸ್ಟ್ ಚೆನ್ನಾಗಿರೋಲ್ಲ ಫ್ರೆಂಡ್ಸ್, ಕಪ್ಪಾಗುವವರೆಗೆ ಮಾಡಿರಿ. ನೋಡಿ ಫ್ರೆಂಡ್ಸ್, ಎಲ್ಲ ಫ್ರೈ ಆದಂಥ ಜಾಮೂನನ್ನು ಮೊದಲಿಗೆ ಮಾಡಿಟ್ಟಿರುವಂಥ ಪಾಕಲ್ಲಿ ಹಾಕಿ ಇಡಿ. 5 ರಿಂದ 6 ತಾಸು ಆ ಪಾಕಲ್ಲಿ ನೆನೆಸಿದರೆ ಆಮೇಲೆ ತಿನ್ನಲು ತುಂಬ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಆ ಪಾಕ್ ತುಂಬ ಚೆನ್ನಾಗಿ ಎಲ್ಲ ಜಾಮೂನುಗಳು ಹೀರಿಕೊಂಡಿದೆ. ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ತಿನ್ನಲು ತುಂಬ ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೀಗೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.